ವೀಕ್ಷಕರೇ, ಸಂಪತ್ತಿನ ಅಧಿದೇವತೆಯಾದ ಮಾತೆ ಮಹಾಲಕ್ಷ್ಮಿಯನ್ನು ಶುಕ್ರವಾರ ನೀವು ಈ ಮಂತ್ರಗಳನ್ನು ಪಠಿಸಿ ಪೂಜಿಸೋದ್ರಿಂದ ಮಾತೆ ಮಹಾಲಕ್ಷ್ಮಿಯು ನಿಮ್ಮ ಎಲ್ಲಾ ಕಾರ್ಯದಲ್ಲೂ ಯಶಸ್ಸನ್ನ ತರ್ತಾಳೆ. ಇದರೊಂದಿಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೂಡ ಕರುಣಿಸ್ತಾಳೆ. ಹಾಗಾದ್ರೆ ಶುಕ್ರವಾರದ ದಿನದಂದು ನಾವು ಯಾವ ಲಕ್ಷ್ಮಿ ಮಂತ್ರಗಳನ್ನು ಪಠಿಸಬೇಕು, ಹೇಗೆ ಪಠಿಸಬೇಕು ಮತ್ತು ಮಾತೆ ಲಕ್ಷ್ಮಿಯ ಮಂತ್ರಗಳ ಪ್ರಯೋಜನಗಳೇನು? ಬನ್ನಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋ ಜೊತೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ಹಾಗೇನೆ ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ವಿಡಿಯೋದಲ್ಲಿನ ವಿಷಯ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವಾರದ ಪ್ರತಿ ದಿನವೂ ಯಾವುದಾದ್ರೂ ದೇವರು ಅಥವಾ ದೇವತೆಗಳಿಗೆಂದೇ ಸಮರ್ಪಿಸಲಾಗುತ್ತೆ. ಅದರಲ್ಲೂ ಮಂಗಳವಾರ, ಶುಕ್ರವಾರ ಶಕ್ತಿ ದೇವತೆಗಳಿಗೆ ಪ್ರಶಸ್ತವಾದ ವಾರ. ಸಂಪತ್ತಿನ ಅಧಿದೇವತೆಯಾದ ಮಾತೆ ಮಹಾಲಕ್ಷ್ಮಿಯನ್ನು ಶುಕ್ರವಾರ ನೀವು ಈ ಮಂತ್ರಗಳನ್ನು ಪಠಿಸಿ ಪೂಜಿಸೋದ್ರಿಂದ ಮಾತೆ ಮಹಾಲಕ್ಷ್ಮಿಯು ನಿಮ್ಮ ಎಲ್ಲಾ ಕಾರ್ಯದಲ್ಲೂ ಯಶಸ್ಸನ್ನ ತರ್ತಾಳೆ. ಶುಕ್ರವಾರದ ಈ ದಿನದಂದು ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕು. ಈ ದಿನದಂದು ಮಾಡುವ ಪೂಜೆಯಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗ್ತಾಳೆ ಮತ್ತು ಪ್ರಸನ್ನಳಾಗಿ ಭಕ್ತರ ಮೇಲೆ ಅವಳ ಆಶೀರ್ವಾದವನ್ನ ನೀಡ್ತಾಳೆ ಅನ್ನೋ ನಂಬಿಕೆ ಇದೆ. ಲಕ್ಷ್ಮೀ ದೇವಿಯನ್ನ ಪ್ರಸನ್ನಗೊಳಿಸಲು ನಮ್ಮ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ, ಜ್ಯೋತಿಷ ಶಾಸ್ತ್ರಗಳಲ್ಲಿ ಅನೇಕ ಕ್ರಮಗಳನ್ನ ಉಲ್ಲೇಖಿಸಲಾಗಿದೆ. ಅದನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ನೀವು ಪಡಿಬಹುದು. ಈ ದಿನದಂದು ಮಾಡುವ ಕೆಲವೊಂದು ಪೂಜಾ ವಿಧಾನಗಳಿಂದ, ಕೆಲವು ಮಂತ್ರಗಳನ್ನು ಪಠಿಸೋದ್ರಿಂದ ತಾಯಿ ಲಕ್ಷ್ಮಿಯು ಸಂತುಷ್ಟಳಾಗ್ತಾಳೆ ಮತ್ತು ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸ್ತಾಳೆ. ಜಾತಕದಲ್ಲಿರುವ ಶುಕ್ರದೋಷವೂ ನಿವಾರಣೆ. ಶುಕ್ರವಾರದಂದು ಶಾಸ್ತ್ರೋಕ್ತವಾಗಿ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ನಮ್ಮ ಜಾತಕದಲ್ಲಿರುವ ಶುಕ್ರದೋಷವು ನಿವಾರಣೆಯಾಗುತ್ತೆ. ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಕೆಲವು ಮಂತ್ರಗಳನ್ನು ಪಠಿಸೋದ್ರಿಂದ ಲಕ್ಷ್ಮೀ ದೇವಿಯು ಶೀಘ್ರವಾಗಿ ಪ್ರಸನ್ನಳಾಗ್ತಾಳೆ ಮತ್ತು ಭಕ್ತರ ಮೇಲೆ ತನ್ನ ಅನುಗ್ರಹವನ್ನು ಸುರಿಸ್ತಾಳೆ. ಲಕ್ಷ್ಮೀ ದೇವಿಯ ಈ ಅದ್ಭುತ ಮಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ತಾಯಿ ಲಕ್ಷ್ಮಿಯ ಬೀಜ ಮಂತ್ರ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿ ನಮಃ. ಇದು ಲಕ್ಷ್ಮೀ ದೇವಿಯ ಬೀಜ ಮಂತ್ರವಾಗಿದ್ದು, ಈ ಮಂತ್ರವನ್ನ ನೀವು ಶುಕ್ರವಾರದ ದಿನದಂದು ಕಮಲ ಬೀಜದ ಮಾಲೆಯನ್ನ ಹಿಡಿದು ಜಪಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ನೀವು ಪಡ್ಕೊಳ್ತೀರಿ. ಶ್ರೀಲಕ್ಷ್ಮಿ ಮಹಾಮಂತ್ರ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಯೇ ದೇಹಿ ಸರ್ವ ಸೌಭಾಗ್ಯಂ ದೇಹಿ ಮೇ ಸ್ವಾಹ. ಈ ಮಂತ್ರವನ್ನು ಜಪಿಸೋ ಮುನ್ನ ನೀವು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಬೇಕು. ಲಕ್ಷ್ಮೀ ದೇವಿಯ ಈ ಮಹಾಮಂತ್ರವು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತೆ. ಶುಕ್ರವಾರದಂದು ಈ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಹಣದ ಸಮಸ್ಯೆಗಳ ನಿವಾರಣೆಗೆ ಈ ಮಂತ್ರ ಪಠಿಸಿ. ಓಂ ಹ್ರೀಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗುಹೆ ಧನಪೂರಯೇ ಧನಪೂರಯೇ ಚಿಂತಾಯೇ ದೂರಯೇ ದೂರಯೇ ಸ್ವಾಹ. ತಾಯಿ ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ಅಧಿದೇವತೆ ಅಂತ ಕರೆಯಲಾಗುತ್ತೆ. ನೀವು ಯಾವುದೇ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಯಾವುದೇ ರೀತಿಯ ಸಾಲದಲ್ಲಿ ಸಿಲುಕಿದ್ರೆ ಕಡ್ಡಾಯವಾಗಿ ಲಕ್ಷ್ಮೀ ದೇವಿಯ ಈ ಮಂತ್ರವನ್ನು ಪಠಿಸಬೇಕು. ಯಾ ರಕ್ತಾಂಬುಜವಾಸಿನಿ ವಿಲಾಸಿನಿ ಚಂಡಾಂಶು ತೇಜಸ್ವಿನಿ ಯಾ ರಕ್ತ ರುಧಿರಾಂಬರ ಹರಿಸಖಿ ಯಾ ಶ್ರೀ ಮನೋಲ್ಲಾಧಿನಿ ಯಾ ರತ್ನಾಕರಮಂತ ನಾತ್ಪ್ರಗಟಿತ ವಿಷ್ಣುಸ್ವಾಯ ಗೇಹಿನಿ ಸಾ ಮಾಂ ಪಾತು ಮನೋರಮಾ ಭಗವತಿ ಲಕ್ಷ್ಮಿಶ್ಚ ಪದ್ಮಾವತಿ. ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಈ ಮಂತ್ರವನ್ನು ಪಠಿಸೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ಹೆಚ್ಚಾಗುತ್ತೆ. ಈ ಮಂತ್ರವನ್ನ ಜಪಿಸೋದ್ರೊಂದಿಗೆ ತಾಯಿಗೆ ಸುಗಂಧ ಮತ್ತು ಸುಗಂಧ ದ್ರವ್ಯಗಳನ್ನು ಅರ್ಪಿಸೋದು ಮನೆಯಲ್ಲಿ ಸಂತೋಷವನ್ನು ತರುತ್ತೆ. ಶ್ರೀ ಮಹಾಲಕ್ಷ್ಮಿ ಮಂತ್ರ. ಓಂ ಮಹಾಲಕ್ಷ್ಮೈ ನಮೋ ನಮಃ. ಓಂ ವಿಷ್ಣು ಪ್ರಿಯಾಯಿ ನಮೋ ನಮಃ. ಓಂ ಧನಪ್ರದಾಯಿ ನಮೋ ನಮಃ. ಓಂ ವಿಶ್ವಜನನೀ ನಮೋ ನಮಃ. ಲಕ್ಷ್ಮೀ ಗಾಯತ್ರಿ ಮಂತ್ರ.
ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪ್ರತ್ಯಂಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಹಾಲಕ್ಷ್ಮಿ ಮಂತ್ರ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಲಕ್ಷ್ಮೀ ಬೀಜ ಮಂತ್ರ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಮಹಾಲಕ್ಷ್ಮಿ ವಿಶೇಷ ಮಂತ್ರ. ಓಂ ಸರ್ವಬಾಧ ವಿನಿಮುಕ್ತೋ ಧನಧಾನ್ಯಃ ಸುತಾನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯಃ. ಓಂ. ನೀವು ಯಾವುದೇ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಯಾವುದೇ ರೀತಿಯ ಸಾಲದಲ್ಲಿ ಸಿಲುಕಿದ್ರೆ ಲಕ್ಷ್ಮೀ ದೇವಿಯ ಈ ಮಂತ್ರವನ್ನ ಪಠಿಸಬೇಕು. ಶುಕ್ರವಾರ ಲಕ್ಷ್ಮೀ ಪೂಜೆ ಪ್ರಯೋಜನ. ಅಂದಹಾಗೆ ಶುಕ್ರವಾರದ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಯಲ್ಲದೆ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸಬಹುದು. ಉತ್ತಮ ಆರೋಗ್ಯಕ್ಕಾಗಿ ಶುಕ್ರವಾರದ ಲಕ್ಷ್ಮೀ ದೇವಿಯ ಪೂಜೆಯು ಸಹಕಾರಿಯಾಗಲಿದೆ. ಅಲ್ಲದೆ ವಿದ್ಯಾಭ್ಯಾಸದ ವಿಷಯದಲ್ಲೂ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲಿದೆ. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಪ್ರಾಪ್ತಿಯಾಗಿ ಹೆಚ್ಚಿನ ಧನಲಾಭವನ್ನು ನೀಡುತ್ತೆ. ವ್ಯಾಪಾರ ವ್ಯವಹಾರ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿಯೂ ಪ್ರಗತಿ ಕಾಣಬಹುದು. ವೀಕ್ಷಕರೇ, ಈ ಮಂತ್ರಗಳನ್ನು ಮಹಾಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಅದ್ಭುತ ಮಂತ್ರಗಳು ಅಂತ ಪರಿಗಣಿಸಲಾಗುತ್ತೆ. ಶ್ರೀ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಈ ಮಂತ್ರಗಳನ್ನು ಪಠಿಸೋದ್ರಿಂದ ವ್ಯಕ್ತಿಯು ಸಂಪತ್ತು ಸಮೃದ್ಧಿಯನ್ನ ಪಡ್ಕೊಳ್ತಾನೆ. ಮಹಾಲಕ್ಷ್ಮಿಯು ಭಕ್ತರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನ ಕರುಣಿಸ್ತಾಳೆ. ಮಹಾಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತವೆ. ಧನ ಧಾನ್ಯದ ಕೊರತೆ ಎನ್ನುವಂಥದ್ದು ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ನೀವು ಇದರ ಪ್ರಯೋಜನಗಳನ್ನು ಪಡ್ಕೊಳ್ಳೋದಕ್ಕೆ ಮಹಾಲಕ್ಷ್ಮೀ ದೇವಿಯನ್ನ ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು. ಒಂದು ವೇಳೆ ಸಾಧ್ಯವಾದರೆ ಪ್ರತಿನಿತ್ಯ ನಿಮಗೆ ಈ ಮಂತ್ರಗಳನ್ನು ಪಠಿಸಿ. ಸಾಧ್ಯವಾಗದೇ ಇದ್ರೆ ಶುಕ್ರವಾರದ ದಿನದಂದು ತಪ್ಪದೆ ಮಾತೆ ಲಕ್ಷ್ಮೀ ದೇವಿಯನ್ನ ಪೂಜಿಸಿ. ನಂತರ ಈ ಅದ್ಭುತ ಮಂತ್ರಗಳನ್ನು ಪಠಿಸಬೇಕು. ಮಾತೆ ಮಹಾಲಕ್ಷ್ಮಿ ಪೂಜೆಯ ವಿಧಿವಿಧಾನ ನೋಡೋದಾದ್ರೆ, ಪೂಜೆಯಲ್ಲಿ ಬಳಸುವ ಹೂವು, ಪೂಜೆಯ ಸಮಯದಲ್ಲಿ ನೀವು ಯಾವ ದೇವರನ್ನ ಪೂಜಿಸ್ತೀರೋ ಆ ದೇವರ ಪೂಜೆಯನ್ನು ಮಾಡುವಾಗ ಆಯಾ ದೇವರಿಗೆ ಪ್ರಿಯವಾದ ಹೂಗಳನ್ನು ತಪ್ಪದೇ ಅರ್ಪಿಸಿ. ನೀವು ದೇವರಿಗೆ ಹೂಗಳನ್ನು ಅರ್ಪಿಸುವಾಗ ಗಮನದಲ್ಲಿಟ್ಕೊಳ್ಬೇಕಾದ ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಆ ಹೂಗಳು ತಾಜಾ ಹೂಗಳಾಗಿರಬೇಕು. ದೇವರಿಗೆ ನೀವು ಅರ್ಪಿಸುವ ಹೂಗಳು ಒಣಗಿರಬಾರದು ಅಥವಾ ಹಾಳಾಗಿರಬಾರದು. ಲಕ್ಷ್ಮೀ ಪೂಜೆಯಲ್ಲಿ ಕಮಲ, ಜಾಜಿ, ಮಲ್ಲಿಗೆ, ಪಾರಿಜಾತ ಹೂಗಳನ್ನು ಬಳಸಿದ್ರೆ ಶ್ರೇಷ್ಠ. ಕಲಶ. ನಮ್ಮ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯನ್ನು ಮಾಡುವಾಗ ನೀರು ತುಂಬಿದ ಕಲಶವನ್ನು ಬಳಸಲಾಗುತ್ತೆ. ನೀವು ಪೂಜೆ ಮಾಡುವಾಗ ಬೆಳ್ಳಿ ಅಥವಾ ತಾಮ್ರದ ಕಲಶವನ್ನು ಉಪಯೋಗಿಸಬೇಕು. ನೀವು ಪೂಜೆಯಲ್ಲಿ ನೀರು ತುಂಬಿದ ಕಲಶವನ್ನ ಬಳಸ್ತಾ ಇದ್ರೆ ಆ ಕಲಶವನ್ನ ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಅದಕ್ಕೆ ಮಾವಿನ ಎಲೆ, ವೀಳ್ಯದೆಲೆಯನ್ನ ಬಳಸಿ ಅರಿಶಿನ ಕೊಂಬನ್ನ ಅರಿಶಿನ ದಾರದಿಂದ ಕಟ್ಟಿ ಅರಿಶಿನ ಕುಂಕುಮವನ್ನ ಹಚ್ಚಬೇಕು. ಅಲ್ಲದೆ ನೀವು ಪೂಜೆ ಮಾಡುವಾಗ ಯಾವ ಭಂಗಿಯಲ್ಲಿ ಕುಳಿತು ಪೂಜೆ ಮಾಡಬೇಕು ಅನ್ನೋದು ಕೂಡ ತುಂಬಾನೇ ಅವಶ್ಯಕ. ಸರಿಯಾದ ಭಂಗಿಯಲ್ಲಿ ಕುಳಿತು ದೇವರ ಪೂಜೆಯನ್ನ ಮಾಡೋದ್ರಿಂದ ನಾವು ಸಾಕಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ಬಹುದು. ನೀವು ಪೂಜೆಯನ್ನ ಮಾಡುವಾಗ ಯಾವಾಗಲೂ ಕುಳಿತು ದೇವರ ಪೂಜೆಯನ್ನ ಮಾಡಬೇಕು. ಧೂಪ ದೀಪಗಳನ್ನ ಬೆಳಗಿ. ದೇವರ ಪೂಜೆಯನ್ನು ಮಾಡುವಾಗ ದೇವರಿಗೆ ಹೂಗಳನ್ನು ಅರ್ಪಿಸೋದು ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ದೇವರ ಪೂಜೆಯಲ್ಲಿ ಧೂಪ ದೀಪಗಳನ್ನು ಬೆಳಗೋದು ಮುಖ್ಯವಾಗಿರುತ್ತೆ. ದೇವರಿಗೆ ಧೂಪ ದೀಪಗಳನ್ನು ಬೆಳಗದೆ ಪೂಜೆಯನ್ನು ಮಾಡೋದು ಅಂತಂದ್ರೆ ಪೂಜೆ ಮಾಡಿಯೂ ವ್ಯರ್ಥವೆನಿಸ್ಕೊಳ್ಳುತ್ತೆ. ಪೂಜೆ ಪೂರ್ಣ ಅಂತ ಕರೆಸ್ಕೊಳ್ಬೇಕಾದ್ರೆ ನಾವು ದೇವರ ಮುಂದೆ ಧೂಪ ದೀಪಗಳನ್ನು ಬೆಳಗಬೇಕು. ಆದಷ್ಟು ತುಪ್ಪದ ದೀಪ ಬೆಳಗಿದ್ರೆ ಶ್ರೇಷ್ಠ. ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಮಾತೆ ಮಹಾಲಕ್ಷ್ಮಿಯನ್ನ ಶುಕ್ರವಾರದ ಪೂಜೆಯ ಕುರಿತ ಸಂಪೂರ್ಣ ವಿವರಣೆ. ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋ ಜೊತೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ಹಾಗೆಯೇ ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.